ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜಾತಿ ಹೆಸರಿಲ್ಲ, ಅವ್ರು ಕೇಳಿರ್ತಕ್ಕಂಥದ್ದು ಒಂದೇ ಮಾತು, ನೀನು ಹಿಂದೂನಾ ಅಂತ, ಹಿಂದೂನಾ ಮುಸ್ಲಿಮ ಅಂತ. ಹಿಂದೂಗಳನ್ನ ಹುಡುಕಿ ಏನು ಗುರುತಿಸಿ ಹತ್ಯೆ ಮಾಡಿರ್ತಕ್ಕಂಥದ್ದು ಏನು ನಮ್ಮ ದೇಶದ ಪ್ರತಿಯೊಬ್ಬ ದೇಶಭಕ್ತರನ್ನು ಸಹಿತ ಇವತ್ತಿನ ದಿನ ಮೌನಾಚರಣೆ ಮಾಡೋದ್ರ ಮುಖಾಂತರ ಮತ್ತೆ ಪಂಜಿನ ಮೆರವಣಿಗೆ ಮಾಡೋದ್ರ ಮುಖಾಂತರ ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಹೇಳ್ತೀನಿ ಬಂಧುಗಳೇ, ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಕೋಮಿನ ವಿರುದ್ಧವಾಗಿ ಇವತ್ತು ಪಂಜಿನ ಮೆರವಣಿಗೆ ಮಾಡ್ತಾ ಇಲ್ಲ ಯಾವುದೋ ಒಂದು ಜಾತಿ ವಿರುದ್ಧವಾಗಿ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಮೇಲೆ ನಡೀತಿರ್ತಕ್ಕಂಥ ದಬ್ಬಾಳಿಕೆ, ಹಿಂದೂಗಳನ್ನ ಹತ್ಯೆ ಮಾಡಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ ಬಂಧುಗಳು. ಇವತ್ತು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ. ಪಂಜು ಅಂದರೆ ಏನು? ಅದೊಂದು ಅಗ್ನಿ. ಹಿಂದೂಗಳ ತಂಟೆಗೆ ಬಂದರೆ ಅಗ್ನಿ ಥರ ನಾವು ಬರ್ತೀವಿ ಅನ್ನೋದೇ ಇದೊಂದು ಸೂಚನೆ. ಯಾಕಂದರೆ ಇದೊಂದು ಸಂಕೇತ. ನಾವು ನಮ್ಮನ್ನು ಅದು 26 ಜನ ಹುಡುಕಿ ಹಿಂದೂಗಳನ್ನೇ ಕೊಂದಿರೋದ್ರಿಂದ ಅದಕ್ಕೆ ನಾವು ಅವ್ರಿಗೆ ಸಂತಾಪನೆ ಸೂಚಬೇಕು ಅನ್ನೋ ಒಂದು ಉದ್ದೇಶದಿಂದನೇ ನಾವು ಇದನ್ನು ಮಾಡ್ಕೊಂಡಿದ್ದೇವೆ. ಹೊತ್ತು ಬೇರೆ ಇನ್ನೊಂದು ಕೋಮಿನವ್ರಿಗಾಗಲಿ ಇನ್ನೊಂದು ಅವ್ರಿಗಾಗಲಿ ಅದು ಅವಮಾನ ಆಗಲಿ ಇನ್ನೊಂದು ಮಾಡೋಕ್ಕಿಲ್ಲ. ಭಾರತದಲ್ಲಿ ಇದ್ಮೇಲೆ ಪ್ರತಿಯೊಬ್ಬರು ಹಿಂದೂಗಳೇ. ಭಾರತ ಅಂದರೆ ದೇಶ, ಹಿಂದೂಗಳಂದರೆ ದೇಶ. ನಮ್ಮ ದೇಶ ಬಿಟ್ಟು ಬೇರೆ ಕಡೆ ಹೋದರೆ ಬೇರೆ ಮತಗಳಿರ್ಬೋದು ಏನೋ ಹೊರತು ನಾವು ಎಷ್ಟು ಮತಗಳಿದ್ರೆ ಕೂಡ ಭಾರತದಲ್ಲಿ ಒಂದೇ ದೇಶ, ಒಂದೇ ಮತ, ಒಂದೇ ಕಾನೂನು, ಒಂದೇ ಅನ್ನೋದು ಅದಿರಬೇಕೇ ಹೊರತು ನಮ್ಮಲ್ಲಿ ಬೇರೆ ಭೇದ ಭಾವ ಇರಬಾರ್ದು. ಆ ಉದ್ದೇಶದಿಂದನೇ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದರೆ ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬಹುದು, ನಮ್ಮ ರಕ್ಷಣೆ ನಾವು ಮಾಡ್ಕೋಬಹುದು. ನಾವೆಲ್ಲ ಒಗ್ಗಟ್ಟಾಗಿದ್ರೇನೆ ನಮಗೆ ಮುಂದಿನ ಪೀಳಿಗೆ ಉದ್ಧಾರ ಆಗೋದು. ನಾವು ಹೇಳೋದು ಕೇಳಬೇಡಿ, ನಾವೆಲ್ಲ ಜಾತಿ ಎಲ್ಲ ಬಿಟ್ಬಿಡ್ಬೇಕು. ಊರಲ್ಲಿ ಒಂದೇ ಬಾವಿ, ಒಂದೇ ದೇವಸ್ಥಾನ, ಒಂದೇ ಸ್ಮಶಾನ ಅನ್ನೋ ಲೆಕ್ಕದಲ್ಲಿ ನಾವೆಲ್ಲ ಇರಬೇಕು. ನಾವೆಲ್ಲ ಆ ಜಾತಿ ಈ ಜಾತಿನ ಬಿಟ್ಬಿಡ್ಬೇಕು. ಅದೆಲ್ಲ ಇಟ್ಕೊಂಡಿದ್ರೆ ನಾವು ಉದ್ಧಾರ ಆಗಲ್ಲ. ಇದನ್ನೆಲ್ಲರೂ ತಿಳ್ಕೊಂಡು ಮಾತಾಡ್ಬೇಕು ಅಂತ. ಅದಿರಬೇಕೇ ಹೊರತು ನಮ್ಮಲ್ಲಿ ಬೇರೆ ಭೇದ ಭಾವ ಇರಬಾರ್ದು. ಆ ಉದ್ದೇಶದಿಂದನೇ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದರೆ ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬಹುದು, ನಮ್ಮ ರಕ್ಷಣೆ ನಾವು ಮಾಡ್ಕೋಬಹುದು. ನಮ್ಮ ರಕ್ಷಣೆ ನಾವೇ ಮಾಡಬೇಕೇ ಹೊರತು ಇನ್ನೊಬ್ಬರು ಬಂದು ನಾವು ಮಾಡೋಕ್ಕಾಗಲ್ಲ. ದಯಮಾಡಿಸಿ ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿದ್ದು ನಾವು ಈಗ ಹೆಂಗೆ ನಾವು ಇದೆಲ್ಲ
ನಾವು 7 ವರ್ಷದಗೆ ನೀವು 6 ಗಂಟೆಗೆಲ್ಲ ಅಂಗಡಿಗಳೆಲ್ಲ ಬಂದ್ ಮಾಡಿ ನಮಗೆ ಅಷ್ಟು ಸಹಕಾರ ಮಾಡಿ ನೀವೆಲ್ಲ ಮಾಡಿದರೆ ನಮ್ಮೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ನೀವು ಇವಾಗ ಎಷ್ಟು ನಮಗೆ ಸಹಕಾರ ಮಾಡಿದಿರೋ ಇನ್ನು ಹೆಚ್ಚಿನ ಸಹಕಾರ ನಮಗೆ ಈ ಊರಲ್ಲಿ ಬೇಕಾಗಿರುತ್ತೆ. ದಯಮಾಡಿಸಿ ನಾವೆಲ್ಲರೂ ಒಗ್ಗಟ್ಟಾಗಿರೋಣ. ನಾವೆಲ್ಲರೂ ನಮ್ಮ ಕಷ್ಟ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಣ. ಬೇರೆಯವರು ಬಂದು ನಮ್ಮನ್ನು ಕಾಪಾಡೋಕ್ಕಾಗಲ್ಲ. ನಾವು ನಮ್ಮನ್ನು ಕಾಪಾಡಿಕೊಂಡ್ರೆ ನಮ್ಮ ದೇಶ ನಾವು ಕಾಪಾಡ್ದಂಗೆ. ದಯಮಾಡಿಸಿ ನಮಗೆ ಒಂದೇ ದೇಶ ಇರೋದು, ನಾವು ಒಂದೇ ದೇಶದಲ್ಲಿ ಇರಬೇಕು. ನಾವು ಬೇರೆ ದೇಶಕ್ಕೆ ಹೋಗಂಗಿಲ್ಲ. ನಾವು ಇಲ್ಲೇ ಬದುಕಬೇಕು, ಇಲ್ಲೇ ಹುಟ್ಟಬೇಕು. ನಮ್ಮ ಪೂರ್ವಿಕರಿಂದ ನಮ್ಮ ಪ್ರತಿಯೊಬ್ಬರಿಂದ ಹುಟ್ಟಿ ಬೆಳೆದಂಥ ನಮ್ಮ ಭಾರತ ದೇಶ ಪುಣ್ಯ ದೇಶ ಇದು. ನಾವು ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ. ಅದರಿಂದ ನಾವೇನೆಂದರೆ ಪ್ರತಿಯೊಬ್ಬರೂ ಅಷ್ಟೇ ನಾವು ಹಿಂದೂ ಅಂದಮೇಲೆ ಹಿಂದೂವಾಗೇ ಬದುಕಬೇಕಾಗುತ್ತೆ. ಬೇರೆ ರೀತಿಯಲ್ಲಿ ನಾವು ಬದುಕಬಾರ್ದು. ನಮ್ಮಲ್ಲಿ ಇರಬೇಕಾಗಿರೋದೇನು ಗೊತ್ತಾ? ಹಿಂದೂನೇ, ಬೇರೆ ಏನು ಇರಬಾರ್ದು. ಒಂದೇ ಭಾವನೆ, ಹಿಂದೂ ಭಾವನೆ. ಅದನ್ನು ಇಟ್ಕೊಂಡ್ರೆ ನಮ್ಮ ದೇಶನೂ ಉದ್ಧಾರ ಆಗುತ್ತೆ, ನಾವು ಉದ್ಧಾರಕ್ಕೆ ಆಗ್ತೀವಿ, ನಮ್ಮ ಜನ ಕೂಡ ಹೆಚ್ಚಿಗೆ ಬೆಳೀತಾರೆ. ದಯಮಾಡಿಸಿ ನಾವು ಇನ್ನೊಬ್ಬರನ್ನ ಈಲಾಡಿ ಮಾಡೋದು ಬೇಡ, ಇನ್ನೊಬ್ಬರನ್ನ ಕಂಡಮ್ ಮಾಡೋದು ಬೇಡ. ಅದು ಆ ಜನ ತಿಳ್ಕೋಬೇಕಷ್ಟೇ. ಯಾಕಂದರೆ ಅವ್ರು ಆ ಥರ ನಡ್ಕೊಂಡಿರೋದ್ರಿಂದ ಅತಿ ಹೆಚ್ಚು ಪ್ರಪಂಚನೇ ಖಂಡಿಸ್ತಾ ಇದೆ. ಪಾಕಿಸ್ತಾನನ ಅಷ್ಟು ಗೌರವವಾಗಿ ಊಟ ಮಾಡೋಕ್ಕೆ ಗತಿಯಿಲ್ಲ ಅವ್ರಿಗೆ. 1 ಲೀಟ್ರ್ ಹಾಲು 150 ರೂಪಾಯಲ್ಲಿ, ಒಂದು ಮೊಟ್ಟೆ 60 ರೂಪಾಯಿ, ಒಂದು ಸಿಲಿಂಡರ್ ತಗೋಬೇಕಾದ್ರೆ 2300 ರೂಪಾಯಿ ಪಾಕಿಸ್ತಾನದಲ್ಲಿ. 1 kg ಅಕ್ಕಿ ತಗೋಬೇಕಾದ್ರೆ 1 kg ಅಕ್ಕಿ ಇಲ್ಲಿ 28 ರೂಪಾಯಿ. ನಮ್ಮಲ್ಲಿ ಅಲ್ಲೆಷ್ಟು ಗೊತ್ತಾ? 120 ರೂಪಾಯಿ. 1 kg ಗೋಧಿ ಹಿಟ್ಟು 150 ರೂಪಾಯಿ. ಇದು ಎಲ್ಲಾದ್ರೂ ಆಗಲಿ, ಯಾರಾದರೂ ಅದಾಗಲಿ, ಇದು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇರೋದು. ನಾವು ಇನ್ನೊಬ್ಬರನ್ನ ಹೇಳ್ ಮಾಡೋಕ್ಕಾಗಲ್ಲ. ಅದೇ ಸಿಂಧು ನದಿ ಇವತ್ತು ನಾವು ಆ ನೀರು ಬೀಳಲಿಲ್ಲ ಅಂದರೆ ಒಂದು 15 ದಿವಸ ಒಳಗಡೆ ಅದ್ರ ಕತೆ ಏನಾಗತ್ತೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಈಗ ಮೀಡಿಯಾದಲ್ಲಿ ಅವ್ರ ಮಿನಿಸ್ಟ್ರಿಗೂ ಕೂಡ ಹೇಳ್ತಾ ಇದ್ದಾರೆ, ನೀವು ಹಿಂಗೆ ಮಾಡಿಬಿಟ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ಬಾಂಬ್ಸ್ ಇದೆ, ತಂದು ಹಾಕ್ಬಿಟ್ಟು ಇಂಡಿಯಾಗೆ ಏನೋ ಮಾಡಿಬಿಡ್ತೀವಿ ಅಂತ. ಭಾರತನ ಯಾರು ಮುಟ್ಟಕ್ಕಾಗಲ್ಲ. ಇಷ್ಟಲ್ಲ, ಇಂಥ ಅಲ್ಲ, ಅಲ್ಲಿ ಇರೋದೆಲ್ಲ 27 ಕೋಟಿ ಜನ ಇದ್ರೇನು ನಾವು 140 ಕೋಟಿ ಇದ್ದೀವಿ. ನಾವು ಒಗ್ಗಟ್ಟಾಗಿರೋಣ, ಒಗ್ಗಟ್ಟಾಗಿ ಮಾಡೋಣ. ಅವ್ನು ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಭಾರತ ಅಂದರೆ ಭಾರತ ದೇಶ ಒಂದು. ಅದು ಒಂದು ದೇಶ ನಮ್ಮದು. ಒಂದು ದೇಶಕ್ಕೆ ನಾವು ಹೋರಾಡಬೇಕೇ ಹೊರತು ಇನ್ನೊಂದು ಪಕ್ಕದಲ್ಲಿರೋದು ಅವನು ಯಾವನಾವುದಾಗಲಿ. ಹಿಂದೂ ಅಂದಮೇಲೆ ಭಾರತ ದೇಶ ಅಂದರೆ ಒಂದೇ. ಅವನು ಈ ಕಡೆ ಬಾಂಗ್ಲಾದೇಶ ಇರ್ಬೋದು, ಆ ಕಡೆ ಪಾಕಿಸ್ತಾನ ಇರ್ಬೋದು, ಈ ಕಡೆ ಚೈನಾ ಇರ್ಬೋದು. ನಾವು ಯಾರು ಪಾಕಿಸ್ತಾನವರಲ್ಲ. ನಾವು ಪಾಕಿಸ್ತಾನದಲ್ಲಿ ಹೋಗಿ ಏನೂ ಮಾಡೋಕ್ಕಾಗಲ್ಲ. ನಮ್ಮನ್ನು ಹೋಗಿ ಅಲ್ಲಿ ಸೇರಿದ್ರೆ ಹೋದ್ರೆ ಕೂಡ ಸೇರಿಸಲ್ಲ ಪಾಕಿಸ್ತಾನದಲ್ಲಿ. ಯಾಕಂದರೆ ಅಲ್ಲಿ ತಿನ್ನಕ್ಕಿಲ್ಲ. ಅವರೇ ಬೇರೆ ದೇಶಗಳಲ್ಲೆಲ್ಲ ಭಿಕ್ಷೆ ಬೇಡ್ತಾ ಇದ್ದಾರೆ. ಅಂಥ ದೇಶದಲ್ಲಿ ನಮ್ಮನ್ನು ಹೋಗಿ ಸೇರಿಸ್ತಾರೆ ಅವರು. ಇರೋರನ್ನ ಯಾರನ್ನೂ ಸೇರಿಸಲ್ಲ. ಅಂಥದ್ದು ಅವರು ತಿಳ್ಕೊಬೇಕಾಗತ್ತೆ. ದಯಮಾಡಿಸಿ ಯಾರ ನಮ್ಮ ಬಂಧುಗಳೇ ನೀವೆಲ್ಲ ತಿಳ್ಕೊಳ್ಳಿ. ನಮ್ಮ ಮಿತ್ರರಾಗಲಿ, ನಮ್ಮ ಸ್ನೇಹಿತರಾಗಲಿ, ನೀವೆಲ್ಲ ತಿಳ್ಕೋಬೇಕು. ಪ್ರತಿಯೊಬ್ಬರು ತಿಳ್ಬೇಕಾಗಿರೋಂಥ ವಿಷಯ. ಅವ್ರು ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಅವ್ರ ಹತ್ರ ನಾವು ಬೇಡ್ಕೊಳ್ಳೋದೊಂದೇ. ದಯಮಾಡಿಸಿ ಹಿಂದೂ ಭಾರತ ಅಂದರೆ ದೇಶ ಪ್ರತಿಯೊಂದು ಗೊತ್ತಾ? ಭಾರತ ದೇಶ ಅಂತ ಬೇಕೇ ಹೊರತು ನಾವು ಬೇರೆ ಇನ್ನೊಂದು ಪಾಕಿಸ್ತಾನ ಜೈ ಅನ್ನೋದಾಗಲಿ, ಇಲ್ಲ ಬಾಂಗ್ಲಾದೇಶ ಜೈ ಅನ್ನೋದು ಮಾತ್ರ ಮಾಡಲೇಬಾರ್ದು. ದಯಮಾಡಿಸಿ ನೀವು ತಿಳ್ಕೊಳ್ಳಿ. ನೀವು ಪಾಕಿಸ್ತಾನದಲ್ಲಿ ಏನೂ ಮಾಡೋಕ್ಕಾಗಲ್ಲ, ನೀವು ಬಾಂಗ್ಲಾದೇಶದಲ್ಲಿ ಏನೂ ಮಾಡೋಕ್ಕಾಗಲ್ಲ. ದಯಮಾಡಿಸಿ ನೀವು ಇಂಡಿಯಾದಲ್ಲಿ ಇದ್ಮೇಲೆ ಎಲ್ಲ ಇಂಡಿಯನ್ಸೇ, ಎಲ್ಲ ಭಾರತೀಯರೇ ಅದನ್ನು ತಿಳ್ಕೋಬೇಕು ಅಂತ ನಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ನಮ್ಮೆಲ್ಲರಿಗೂ ಇನ್ನೊಂದ್ಸಲ ನಾನು ಧನ್ಯವಾದಗಳು ಹೇಳ್ತೀನಿ. ದಯಮಾಡಿಸಿ ನಾವು ನಿಮ್ಮನ್ನೆಲ್ಲನೂ ಕರೆದು ಇಷ್ಟು ಮಾತ್ರ ನೀವು ಸಹಕಾರ ಮಾಡಿ ನಾವೆಲ್ಲ ನಮಗೆ ನೀವು ಇದು ಮಾಡಿಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದ ಹೇಳ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಿಂದೂ ವಿರೋಧಿಗಳಿಗೆ ಭಾರತ್ ಮಾತಾಕ್ಕೆ, ಭಾರತ್ ಮಾತಾಕ್ಕೆ. ಬಂಧುಗಳೇ, ಏನು ಈ ದಿನ ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಹಿಂದೂಗಳ ಮೇಲಿನ ಹತ್ಯೆನ ನಾವೆಲ್ಲ ಮಾಧ್ಯಮಗಳಲ್ಲಿ ಗಮನಿಸಿದ್ರೆ ಅಲ್ಲಿ ನಾವು ಒಂದನ್ನು ಗಮನಿಸಬಹುದಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು ಅದು ಏನಪ್ಪಾ ಅಂತಂದ್ರೆ, ಆ ಉಗ್ರರು ಬಂದಂತ ಸಂದರ್ಭದಲ್ಲಿ ನೀನು ಎಸ್ಟಿನ ಕುಂಬಾರನ, ಕುರ್ಬಾನ, ರೆಡ್ಡಿನ, ಭಜಂತ್ರಿನ, ಬಣಜಿಗಿನ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಜಾತಿ ಹೆಸರಿಲ್ಲ. ಅವ್ರು ಕೇಳಿರ್ತಕ್ಕಂಥದ್ದು ಒಂದೇ ಮಾತು, ನೀನು ಹಿಂದೂನಾ ಅಂತ, ಹಿಂದೂನಾ ಮುಸ್ಲಿಮ ಅಂತ. ಹಿಂದೂಗಳನ್ನ ಹುಡುಕಿ ಏನು ಗುರುತಿಸಿ ಹತ್ಯೆ ಮಾಡಿರ್ತಕ್ಕಂಥದ್ದು ಏನು ನಮ್ಮ ದೇಶದ ಪ್ರತಿಯೊಬ್ಬ ದೇಶಭಕ್ತರನ್ನು ಸಹಿತ ಇವತ್ತಿನ ದಿನ ಮೌನಾಚರಣೆ ಮಾಡೋದ್ರ ಮುಖಾಂತರ ಮತ್ತೆ ಪಂಜಿನ ಮೆರವಣಿಗೆ ಮಾಡೋದ್ರ ಮುಖಾಂತರ ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಹೇಳ್ತೀನಿ ಬಂಧುಗಳೇ, ಯಾವುದೇ ಕಾರಣಕ್ಕೂ ನಾವು ಯಾವುದೇ ಒಂದು ಕೋಮಿನ ವಿರುದ್ಧವಾಗಿ ಇವತ್ತು ಪಂಜಿನ ಮೆರವಣಿಗೆ ಮಾಡ್ತಾ ಇಲ್ಲ ಯಾವುದೋ ಒಂದು ಜಾತಿ ವಿರುದ್ಧವಾಗಿ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಮೇಲೆ ನಡೀತಿರ್ತಕ್ಕಂಥ ದಬ್ಬಾಳಿಕೆ, ಹಿಂದೂಗಳನ್ನ ಹತ್ಯೆ ಮಾಡಿರೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇನ್ನು ಮುಂದಿನ ದಿನಗಳಲ್ಲಿ ಜಾತಿ ಭೇದ ಮರೆಯೋಣ. ಯಾವ ಜಾತಿ ಏನು ಅಂತ ಹುಟ್ಟೋವಾಗ ಯಾರು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಲ್ಲ, ಹುಟ್ಬಿಟ್ಟಿರ್ತೀವಿ. ಹುಟ್ಟಿ ಬೆಳೆಯುವಂಥ ಸಂದರ್ಭದಲ್ಲಿ
ನಾವೆಲ್ಲರೂ ಭಾರತೀಯರು, ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಭಾರತ ತಾಯಿಯ ಮಕ್ಕಳು ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ಒಗ್ಗಟ್ಟಾಗಿ ಹಿಂದೂಗಳು ಬದುಕಬೇಕು. ಹಿಂದೂಗಳ ತಂಡ ಯಾರೇ ಬಂದ್ರು ಸಹಿತ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಅದಕ್ಕೆ ತಕ್ಕ ಉತ್ತರ ಅಂತ ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏನು ಮುಂದೆ ಇನ್ನ ಹೆಚ್ಚಿನ ನಮ್ಮ ಹಿರಿಯರು ಮಾತಾಡೋಂಥವ್ರು ಮಾತಾಡ್ಲಿ. ಒಂದೇ ಮಾತಾಡ್ತೀನಿ ಬಂಧುಗಳೇ, ಯಾವುದೇ ಕಾರಣಕ್ಕೂ ಹಿಂದೂಗಳ ತಂಡಕ್ಕೆ ಬಂದ್ರೆ ಸರಿ ಇರಲ್ಲ ಅನ್ನೋದನ್ನ ಈ ಒಂದು ಪಂಜಿನ ಮೆರವಣಿಗೆ ಮಾಡೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ ಅಂತ ಹೇಳ್ತಾ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. Siya yung